ವೆಟ್ರಿಮಾರನ್ ಅವರ ಸಿನಿಮಾಗಳು, ಅವ್ರ ನಿರ್ದೇಶನ ಅಂತಂದ್ರೆ ತುಂಬಾ ಜನ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇರ್ತಾರೆ. ಬಿಡುಗಡೆ ಆದ್ಮೇಲೆ ವಾಟ್ ನೆಕ್ಸ್ಟ್ ಅಂತ ಎಲ್ರು ಕುತೂಹಲದಿಂದ ಕಾಯ್ತಾ ಇದ್ರು. ಅದಕ್ಕೆ ಉತ್ತರವಾಗಿ ಸೂರ್ಯ ಅವ್ರ ಜೊತೆ ವಾಡಿವಾತ್ಸ ಸಿನಿಮಾ ಮಾಡ್ತಾರೆ ಅಂತ ಎಲ್ರು ಅನ್ಕೊಂಡಿದ್ರು. ಬಟ್ ಆ ಸಿನಿಮಾ ಮುಂದೋಯ್ತು. ಆದ್ರೆ ಈಗ ವೆಟ್ರಿಮಾರನ್ ಅವರ ಮುಂದಿನ ಸಿನಿಮಾ ಯಾವುದು ಅನ್ನೋದಕ್ಕೆ ಉತ್ತರ ಸಿಕ್ಕಿದೆ. ಅದ್ರ ಹೆಸರು ಅರಸನ್ ಅಂತ. ಇದನ್ನ ದಾನು ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸಿಲಂಬರಸನ್ ಅಥವಾ ಸಿಂಬು ಅವರು ಇದರಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಮ್ಯೂಸಿಕ್ ಕೊಡ್ತಿರೋದು ರಾಕ್ ಸ್ಟಾರ್ ಅನಿರುದ್ಧ್ ಅವರು. ಇವತ್ತು ಅದರ ಪ್ರೋಮೋ ರಿಲೀಸ್ ಆಯ್ತು. ಅದು ಹೇಗಿದೆ ಅಂತ ನಿಮ್ಮ ಮುಂದೆ ಹೇಳುವಂತ ಪ್ರಯತ್ನವನ್ನ ಮಾಡ್ತೀನಿ. ಹಾಗಿದ್ರೆ ಈ ಅರಸನ್ ಪ್ರೋಮೋದಲ್ಲಿ ಏನಿದೆ ಅಂತಂದ್ರೆ, ವಡ ಚೆನ್ನೈ ಜಗತ್ತು ನಿಮಗೆ ಗೊತ್ತಿದೆ. ಅಲ್ಲಿ ನಡೆದಂತ ಒಂದು ಕತೆ ಏನಿದೆ, ಅದಕ್ಕೆ ಪ್ಯಾರಲಲ್ ಆಗಿ ನಡೆಯುವಂತ ಕತೆ ಇದು ಅಂತ ಈ ಒಂದು ಪ್ರೋಮೋ ಎಂಡ್‌ನಲ್ಲೇ ಹೇಳಿದ್ದಾರೆ. ಸಿಲಂಬರಸನ್ ಅವ್ರ ಬಗ್ಗೆ ಹೇಳಲೇಬೇಕಾಗಿಲ್ಲ. ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಇಲ್ಲಿ ವಡ ಚೆನ್ನೈ ಸ್ಲ್ಯಾಂಗ್‌ನೊಂದಿಗೆ ಅವರ ಆಕ್ಟಿಂಗ್ ಏನಿದೆ, ಇಲ್ಲಿ 2 ಈ ಒಂದು ಪ್ರೋಮೋದಲ್ಲೇ 2 ವರ್ಷನ್ ಕಾಣಿಸುತ್ತೆ. ಒಂದು ಅವರು ಈಗಿನ ವರ್ಷನ್, ಇನ್ನೊಂದು ಅವರ ಹಳೆಯ ಒಂದು ಕತೆ ಹೇಳ್ತಿರೋ ವರ್ಷನ್ನು. ಒಂದು 2 ಗೆಟಪ್‌ಗಳಲ್ಲಿ ಅವ್ರು ಕಾಣ್ತಾರೆ. ಈ ಗೆಟಪ್ಪಲ್ಲಿ ಗಡ್ಡ ಎಲ್ಲ ಬಿಟ್ಟು ಅವರು ತಮ್ಮದೇ ಕತೆನ ಜೈಲರ್ ನೆಲ್ಸನ್ ಇದಾರಲ್ಲ, ಡಾಕ್ಟರ್ ಜೈಲರ್ ಸಿನಿಮಾ ಮಾಡಿದವರು, ಅವರಿಗೆ ತಮ್ಮ ಕತೆನ ಹೇಳ್ತಾ ಇದ್ದಾರೆ. ಅದು ಹೇಳೋ ಸ್ಟೈಲೇ ತುಂಬ ಚೆನ್ನಾಗಿದೆ. ಅದನ್ನ ನೆಲ್ಸನ್ ಅವರು ನಿಮ್ಗೆ ಗೊತ್ತಿದೆ, ಅವರ ಒಂದು ಈ ಪ್ರೋಮೋಗಳೆಲ್ಲ ಆ್ಯಕ್ಟ್ ಮಾಡೋದು ನೋಡಿದ್ದೀವಿ. ಅದೇ ಒಂದು ಸಹಜವಾಗಿ ಚೆನ್ನಾಗಿ ಮಾಡಿದ್ದಾರೆ ಅವರು. ಅದಾದ್ಮೇಲೆ ಹಾಗೆ ಹೋಗಿ ಕೋರ್ಟ್‌ಗೆ ಹೋಗ್ತಾರಲ್ಲ, ಅಲ್ಲಿ ಅವರ ಹಳೆ ಕತೆ ತೆರ್ಕೊಳ್ಳುತ್ತೆ. ಅವರು ಏನು ಮಾಡಿದ್ರು, ಕೊಲೆ ಮಾಡಿದ್ರು, ಇದ್ರ ಬಗ್ಗೆ ಎಲ್ಲ. ಇದನ್ನ ನೋಡಿದಾಗ ವಡ ಚೆನ್ನೈ ತುಂಬ ನೆನಪಾಯಿತು. ಅಂದರೆ ಅದೇ ಜಗತ್ತಲ್ವಾ, ಅದೇ ಲೈಟಿಂಗು, ಅದೇ ಒಂದು ಕ್ಯಾಮ್ರಾ ವರ್ಕೆಲ್ಲ ತುಂಬ ಎದ್ದು ಕಾಣ್ತಾ ಇತ್ತು. ವೆಟ್ರಿಮಾರನ್ ಅವರ ಮ್ಯಾಜಿಕ್ ಏನಿತ್ತು ವಡ ಚೆನ್ನೈ ಸಿನಿಮಾದಲ್ಲಿ, ಅದು ಮತ್ತೆ ಇಲ್ಲಿ ಪುನರಾವರ್ತನೆ ಆಗಿದೆ ಅಂತ ಹೇಳ್ಬೋದು. ಅದ್ರ ಜೊತೆ ಸಿಲಂಬರಸನ್ ಅಥವಾ ಸಿಂಬು ಏನಿದ್ದಾರೆ, ಅವರ ಆ್ಯಕ್ಟಿಂಗ್‌ನ ಒಂದು ಮ್ಯಾಜಿಕ್ ಕಾಣಿಸ್ತು. ಸಹಜವಾಗಿ ಎಫರ್ಟ್‌ಲೆಸ್ ಆಗಿ ನಟಿಸಿದ್ದಾರೆ ಅಂತ ಹೇಳ್ಬೋದು. ತುಂಬ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ. ಅಂದರೆ ಎರಡೂ ಒಂದು ಗೆಟಪ್‌ನಲ್ಲಿ ಮಾಸ್ ಆಗಿಯೂ ಇದೆ, ಮತ್ತೆ ಪಾತ್ರಕ್ಕೆ ಹೇಗೆ ಬೇಕೋ ಹಾಗೆಯೂ ಇದೆ ಅಂತ ಹೇಳ್ಬೋದು. ಇದು ವೆಟ್ರಿಮಾರನ್ ಅವರ ಮ್ಯಾಜಿಕ್. ವೆಟ್ರಿಮಾರನ್ ಅವರ ಪೊಲ್ಲಾದವನ್ ಮತ್ತೆ ಇಲ್ಲಿ ವಡ ಚೆನ್ನೈ ದಿನಗಳಿಗೆ ಮತ್ತೆ ನಮ್ಮನ್ನು ಕರ್ಕೊಂಡು ಹೋಯ್ತು ಅಂತ ಹೇಳ್ಬೋದು. ವಿಡುದಲೆ ಸ್ವಲ್ಪ ನಮ್ಗೆ ಅದು ಮಿಸ್ ಆಗಿತ್ತು. ಇದ್ರ ಜೊತೆಗೆ ಎಲ್ಲರೂ ಕಾಯಕ್ಕೆ ಮತ್ತೊಂದು ಕಾರಣ ಏನು ಅಂತಂದ್ರೆ, ಇಲ್ಲಿ ಅನಿರುದ್ಧ್ ಅವರ ಮ್ಯೂಸಿಕ್ಕು. ಇಲ್ಲಿ ಅವರ BGMಗೆ, ಅವರ ಸಂಗೀತಕ್ಕೆ ಒಂದಷ್ಟು ಜನ ಅಭಿಮಾನಿಗಳು ಇದ್ದೇ ಇದ್ದಾರೆ. ಆದರೆ ನನಗೆ ಆ ಒಂದು ಪ್ರೋಮೋದಲ್ಲಿ ಅವರ ಮ್ಯೂಸಿಕ್ ಅಥವಾ BGM ಅಷ್ಟಾಗಿ ವರ್ಕ್ ಆಗಲಿಲ್ಲ. ಯಾಕೆಂದರೆ ನಮ್ಗೆ ಗೊತ್ತಿದೆ, ವಡ ಚೆನ್ನೈ ಸಿನಿಮಾದಲ್ಲಿ ಸಂತೋಷ್ ನಾರಾಯಣನ್ ಅವರು ಅದ್ಭುತವಾಗಿ ಮ್ಯೂಸಿಕನ್ನು ಕೊಟ್ಟಿದ್ರು. ಅದೇ ಮ್ಯೂಸಿಕ್‌ನ ಇಲ್ಲಿ ಕೊಟ್ಟಿದ್ರು ಕೂಡ ಅದು ಇನ್ನೊಂದು ಲೆವೆಲಿಗೆ ಹೋಗ್ತಿತ್ತು ಅಂತ ಅನಿಸ್ತು. ಒಂದು ಎಂಟರ್ಟೈನಿಂಗ್ ಆಗಿದೆ. ಬಟ್ ಇಲ್ಲಿ ಇನ್ನೂ ಒಂದು ಎಕ್ಸ್ಟ್ರಾ ಲೆವೆಲ್ ಒಂದು BGM ಬೇಕಿತ್ತು ಅಂತ ಅನಿಸ್ತು. ಅದು ಜಿ ವಿ ಪ್ರಕಾಶ್ ಅಥವಾ ಸಂತೋಷ್ ನಾರಾಯಣ್ ರೆಗ್ಯುಲರ್ ಆಗಿ ಏನು ವೆಟ್ರಿಮಾರನ್ ವರ್ಕ್ ಮಾಡ್ತಾರೆ, ಅವ್ರದ್ದಿದೆ ತುಂಬ ಚೆನ್ನಾಗಿರ್ತಾ ಇತ್ತು. ಬಟ್ ವೆಟ್ರಿಮಾರನ್ ಅವ್ರ ಬಗ್ಗೆ ನನಗೆ ಒಂದು ಅನ್ಸೋದಂದರೆ, ಅವರು ಜಿ ವಿ ಪ್ರಕಾಶ್ ಅವ್ರ ಜೊತೆ ಯಾವಾಗಲೂ ಅಸೋಸಿಯೇಟ್ ಆಗ್ತಾರೆ ಮ್ಯೂಸಿಕ್ ವಿಚಾರದಲ್ಲಿ. ಆದರೆ ವಡ ಚೆನ್ನೈ ಸಿನಿಮಾದಲ್ಲಿ ಅವರು ಸಂತೋಷ್ ನಾರಾಯಣ್ ಅವ್ರ ಜೊತೆ ಅಸೋಸಿಯೇಟ್ ಆಗಿದ್ದರು. ಬಿಡುದಲೆಯಲ್ಲಿ ಇಳೆಯರಾಜ್ ಅವ್ರ ಜೊತೆ, ಈಗ ಅನಿರುದ್ಧ್ ಅವ್ರ ಜೊತೆ ಬಂದಿದ್ದಾರೆ. ಸಿಂಬು ಮತ್ತು ಅನಿರುದ್ಧ್ ಮೊದಲನೇ ಬಾರಿಗೆ ಅಫಿಷಿಯಲ್ ಆಗಿ ಒಂದಾಗಿದ್ದಾರೆ ಒಂದು ಸಿನಿಮಾಕ್ಕಾಗಿ. ಸೊ ಇವೆಲ್ಲ ಕಾರಣಕ್ಕಾಗಿ ಮೊದಲೇ ವಡ ಚೆನ್ನೈಯಲ್ಲಿ ಆ ಒಂದು ಜಗತ್ತಿನಲ್ಲೇ ಏನೊಂದು ಕತೆ ಅಂದಾಗಲೇ ಒಂದಷ್ಟು ನಿರೀಕ್ಷೆಗಳು ಹುಟ್ಟಿತ್ತು. ಅದ್ರ ಜೊತೆಗೆ ಈಗ ಈ ಪ್ರೋಮೋ, ಸಿಂಬು ಅವ್ರ ಆ್ಯಕ್ಟಿಂಗು, ಈ ವೆಟ್ರಿಮಾರನ್ ಅವರ ನಿರ್ದೇಶನ, ಇವೆಲ್ಲ ಸೇರಿಕೊಂಡು ಅದ್ಭುತವಾದ ಒಂದು ನಿರೀಕ್ಷೆ ಹುಟ್ಟಕ್ಕೆ ಕಾರಣ ಆಗಿದೆ. ಬಟ್ ಬೇಗ ಒಂದು ಶೂಟಿಂಗ್‌ನ ಮಾಡಿ, ಬೇಗ ಎಡಿಟ್‌ನು ಮಾಡಿ ರಿಲೀಸ್ ಮಾಡಲಿ ಅಂತ ಕಾಯೋಣ. ನಿಮಗೆ ಅನ್ನಿಸ್ತು ಈ ಒಂದು ಪ್ರೋಮೋ ನೋಡಿ ಅಂತ ಕೆಳಗಡೆ ಕಾಮೆಂಟ್‌ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಎಲ್ಲ ಒಂದು ನುಡಿಯ ಚಿತ್ರಗಳ ಬಗ್ಗೆ ಕನ್ನಡದಲ್ಲೇ ಮಾಹಿತಿಯಾಗಿ ನನ್ನ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾನು ಆದರ್ಶ ಅಂತ ಮುಂದಿನ ವಿಡಿಯೋಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ